ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್. ಸೊ KCET ವಿದ್ಯಾರ್ಥಿಗಳಿಗೆ ಇನ್ನೊಂದು ಹೊಸ ಅಪ್ಡೇಟ್ನ ಬೆಳಗಿದೆ. ಸೊ ಈ ಒಂದು ಅಪ್ಡೇಟ್ಗೋಸ್ಕರ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಿ. ಸೊ ಇದರಲ್ಲಿ ನಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿರ್ತಾರೆ KA ದವರು. ಸೊ ಹಾಗಾಗಿ ಈ ಒಂದು ಅಪ್ಡೇಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂತ ಹೇಳಿದ್ರೆ ಆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇವಾಗಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಮಾಡಿ. ಮತ್ತು ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದರಿಂದ ನಿಮಗೂ ಮತ್ತು ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಅಪ್ಡೇಟ್ ನಿಮಗೆ ಕೌನ್ಸಿಲಿಂಗ್ ಮುಗಿಯೋವರೆಗೆ ಟೈಮ್ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿದ್ರಿ ಅಂತ ಅಂದ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬಂದಿರೋ ಅಪ್ಡೇಟ್ ಏನಂತ ಹೇಳಿದ್ರೆ ನಮಗೆ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ರಿಲೆವೆಂಟ್ ಆಗಿರುವಂಥ ಒಂದು ಶೆಡ್ಯೂಲ್ನ ಬಿಟ್ಟಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ನಮಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ಇವಾಗ ನಡೀತಾ ಇರೋದು ಮಾಕ್ ಅಲಾಟ್ಮೆಂಟ್ನ ಅಥವಾ ರಿಯಲ್ ಆಪ್ಷನ್ ಎಂಟ್ರಿ ಹಾಗಂತ. ಬಟ್ ಇವಾಗ ನಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿರ್ತಾರೆ KA ದವರು. ಸೊ ಇವಾಗ ನಡೀತಾ ಇರೋದು ಮಾಕ್ ಅಲಾಟ್ಮೆಂಟ್ ಪ್ರೊಸೆಸ್ ಆಗಿರುತ್ತೆ. ಸೊ ಇವಾಗ ನಮಗೆ ಒಂದು ಶೆಡ್ಯೂಲಲ್ಲಿ ಒಂದು ಟೈಮಿಂಗ್ನ ಕೊಟ್ಟಿರ್ತಾರೆ, ಅಂದರೆ ಎಲ್ಲವರಿಗೆ ಈ ಒಂದು ಕೆಲಸನ ನಾವು ಮಾಡ್ಕೋಬೋದು ಹಂಗಂತ. ಸೊ ಇವಾಗ ನಾವು ಶೆಡ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಫಸ್ಟಿಗೆ ನಮಗೆ ಆಪ್ಷನ್ ಎಂಟ್ರಿಗೋಸ್ಕರ ಒಂದು ಟೈಮಿಂಗ್ನ ಕೊಟ್ಟಿರ್ತಾರೆ. ಇಷ್ಟು ದಿನ ಅಂತ ಟೈಮಿಂಗ್ನ ಕೊಟ್ಟಿರ್ತಾರೆ, 7 ದಿನ ಟೈಮಿಂಗ್ನ ಕೊಟ್ಟಿರ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಸೊ ಇವಾಗ ನಾವು ಈ ಒಂದು ಆಪ್ಷನ್ ಎಂಟ್ರಿಗೋಸ್ಕರ ಜುಲೈ 30ವರೆಗೆ ಟೈಮ್ ಇದೆ ಅಂತ ನಾವು ಅನ್ಕೋಬಹುದು. ಸೊ ಇಲ್ಲಿ ಕೊಟ್ಟಿದ್ದ ಇನ್ಫಾರ್ಮೇಷನ್ ಪ್ರಕಾರ ನಮಗೆ ಮಾಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಜುಲೈ 30ವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಹಾಗಾಗಿ ಇವಾಗ ನೀವು ಇದಕ್ಕೆ ಹರಿ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಕರೆಕ್ಟಾಗಿ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಮತ್ತು ಆ ಒಂದು ಕಾಲೇಜ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಮತ್ತು ಇನ್ನೊಮ್ಮೆ ಬೇಕಿದ್ರೆ ನೀವು ಆಲ್ರೆಡಿ ಲೀಸ್ಟ್ನ ಮಾಡ್ಕೊಂಡಿರ್ತಾರಲ್ಲ, ಸೊ ಅದನ್ನು ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಇನ್ನೂ ಕಾಲೇಜಸ್ ಆ್ಯಡ್ ಮಾಡಬೇಕಂತ ಅನಿಸಿದ್ರೆ ಆ್ಯಡ್ ಕೂಡ ಮಾಡ್ಬೋದು. ಮತ್ತು ಕೆಲವೊಂದು ಕಾಲೇಜನ್ನ ರಿಮೂವ್ ಮಾಡಬೇಕಂತ ಅನಿಸಿದ್ರೆ ಸೊ ನೀವು ಆಲ್ರೆಡಿ ಏನೋ ಲೀಸ್ಟ್ನ ಮಾಡಿದ್ರಲ್ಲ, ಸೊ ಆ ಲಿಸ್ಟಿಂದ ಕೆಲವು ಕಾಲೇಜನ್ನ ರಿಮೂವ್ ಕೂಡ ಮಾಡ್ಬೋದು. ಸೊ ಇವಾಗ ನಮಗೆ ಸಫಿಷಿಯೆಂಟ್ ಟೈಮನ್ನು ಕೊಟ್ಟಿರ್ತಾರೆ. ಹಾಗಾಗಿ ಕರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡೋದಿರುತ್ತೆ. ಮಾಕ್ ಅಲಾಟ್ಮೆಂಟ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಮಗೆ ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ನ ಬಿಡ್ತಾರೆ. ಸೊ ಇದಕ್ಕೆ ನಮಗೆ ಅಂದರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆದಾಗಿನಿಂದ 3 ದಿನ ಒಳಗಡೆ ನಮಗೆ ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ನ ಬಿಡ್ತಾರೆ. ಸೊ 3 ದಿನ ಅಂತ ಹೇಳಿದ್ರೆ ನಮಗೆ ಆಗಸ್ಟ್ 2ವರೆಗೆ ಈ ಒಂದು ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ನ ಪಬ್ಲಿಷ್ ಮಾಡ್ಬೋದು. ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ ಬಂದ ನಂತರ ಮತ್ತೆ ನಮಗೆ 3 ದಿನ ಟೈಮ್ನ ಕೊಡ್ತಾರೆ. ಸೊ ರಿಯಲ್ ಆಪ್ಷನ್ ಎಂಟ್ರಿಗೋಸ್ಕರ ಆಪ್ಷನ್ನ ನಾವು ಆ್ಯಡ್ ಕೂಡ ಮಾಡ್ಬೋದು, ಆಲ್ಟರ್ ಕೂಡ ಮಾಡ್ಬೋದು, ಮತ್ತು ರೀಅರೇಂಜ್ ಕೂಡ ಮಾಡ್ಬೋದು. ಹಾಗೆಯೇ ಕೆಲವೊಂದು ಆಪ್ಷನ್ನ ಡಿಲೀಟ್ ಕೂಡ ಮಾಡ್ಬೋದು. ಸೊ ಈ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ ಇನ್ನೂ 3 ದಿನ ಟೈಮಿಂಗ್ನ ಕೊಟ್ಟಿರ್ತಾರೆ. ಆದರೆ ನಾವು ಆಗಸ್ಟ್ 5ವರೆಗೆ ನಾವು KCET ಫಸ್ಟ್ ರೌಂಡ್ ರಿಯಲ್ ಆಪ್ಷನ್ ಎಂಟ್ರಿಗೋಸ್ಕರ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇಷ್ಟೆಲ್ಲ ಕೆಲಸ ಮಾಡಿ ಆದ ನಂತರ ಮತ್ತೆ 3 ದಿನ ಒಳಗಡೆ ನಮಗೆ KCET ಫಸ್ಟ್ ರೌಂಡ್ ರಿಯಲ್ ಆಪ್ಷನ್ ಎಂಟ್ರಿದು ರಿಸಲ್ಟ್ನ ಬಿಡ್ತಾರೆ. ಸೊ ಇನ್ನು 3 ದಿನ ಅಂತ ಹೇಳಿದ್ರೆ ಆಗಸ್ಟ್ 8ರವರೆಗೆ ನಮಗೆ KCET ಫಸ್ಟ್ ರೌಂಡ್ದು ರಿಸಲ್ಟ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವಾಗ ನಾನು ಈ ಒಂದು ಶೆಡ್ಯೂಲಲ್ಲಿ ಏನೇ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ, ಸೊ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ನಮಗೆ KCET ಫಸ್ಟ್ ರೌಂಡ್ದು ರಿಸಲ್ಟ್ 8ನೇ ತಾರೀಕು ಕೂಡ ಬರ್ಬೋದು, ಅಥವಾ 8ರಿಂದ 10ನೇ ತಾರೀಕಿನವರೆಗೆ ಬರ್ಬೋದು. ಸೊ ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಬೇರೆ ಬೇರೆ ಸಮಸ್ಯೆ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿರ್ಬೋದು, ಅಥವಾ ಕೆಲವರು KCET ಆಪ್ಷನ್ ಎಂಟ್ರಿನ ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಕೆಲವೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಹಾಗಾಗಿ ನಾವು ಈ ಒಂದು ಡೇಟ್ ಒಳಗಡೆ KCET ಫಸ್ಟ್ ರೌಂಡ್ದು ರಿಸಲ್ಟ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. KA ದವರು ಇಲ್ಲಿ ಈ ಒಂದು ಶೆಡ್ಯೂಲಲ್ಲಿ ಒಂದು ಡೇಟ್ನ ಮೆನ್ಷನ್ ಮಾಡಿಲ್ಲ. ಸೊ ಪ್ರತಿ ವರ್ಷ ನಮಗೆ ಡೇಟ್ನ ಕೊಟ್ಟಿದ್ರು, ಸೊ ಯಾವಾಗಿಂದ ಯಾವಾಗಿನವರೆಗೆ ಈ ಒಂದು ಕೆಲಸ ಇರುತ್ತೆ ಹಂಗಂತ. ಬಟ್ ಇವಾಗ ಡೇಟ್ನ ಅವರು ಪ್ರಾಪರಾಗಿ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಡೇಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಕೆಲಸನ ಮಾಡ್ಕೊಳ್ಳೋಕ್ಕೆ ನಮಗೆ ಎಷ್ಟು ದಿನ ಟೈಮನ್ನು ಕೊಡ್ತಾರೆ ಹಂಗಂತ ಡೇಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಏನೇವು ಇವಾಗ ನಾವು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ್ಯಾವ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ ಎಷ್ಟು ದಿನ ಟೈಮ್ ಸಿಕ್ಕಿದೆ ಹಾಗಂತ. ಸೊ ಇವಾಗ ನಿಮಗೆ ಸಮಾಧಾನ ಆಗಿರ್ಬೋದು, ಮತ್ತು ಸ್ವಲ್ಪ ಕ್ಲಾರಿಫಿಕೇಷನ್ ಕೂಡ ಸಿಕ್ಕಿರ್ಬೋದು. ಹಾಗೆಯೇ KA ವೆಬ್ಸೈಟಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಬಿಟ್ಟಿರ್ತಾರೆ. ಸೊ ಇಲ್ಲಿ ಒಂದು ಸಣ್ಣ ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ. ಸೊ ಇದರಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನೂ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ, ಜಸ್ಟ್ ವೆರಿಫಿಕೇಷನ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಮತ್ತು ಈ ಒಂದು ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ, ಈ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದೀವಿ ಹಂಗಂತ ಶಾರ್ಟಾಗಿ ಇನ್ಫಾರ್ಮೇಷನ್ನ ಅಥವಾ ನೋಟಿಫಿಕೇಷನ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಕಿದ್ದರೆ ಈ ಒಂದು ನೋಟಿಫಿಕೇಷನ್ ಮಾಡ್ಕೊಂಡು ಕೂಡ ಚೆಕ್ ಮಾಡ್ಕೋಬೋದು. ಸೊ ಇವಾಗ ಬಂದಿರೋ ಅಪ್ಡೇಟ್ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ನೀವು ಫಸ್ಟಿಗೆ ಲಾಗಿನ್ ಆಗಿ ಮತ್ತು ಏನೇ ಇನ್ಫಾರ್ಮೇಷನ್ ಇದೆ, ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನು ನೀವು ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಆ ನಂತರ ನೀವು ನಾಳೆಯಿಂದ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇದರಲ್ಲಿ ಹರಿ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ನೀವು ಕರೆಕ್ಟಾಗಿ ಎಲ್ಲ ಪ್ರೊಸೆಸ್ನ ತಿಳ್ಕೊಂಡು, ಮತ್ತು ಯಾವ ಕಾಲೇಜ್ನ ಮತ್ತು ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಿ, ಸೊ ಅದ್ರ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಸೊ ಇವಾಗ ಮಾಕ್ ಅಲಾಟ್ಮೆಂಟ್ವರೆಗೆ ನಾವು ಆಪ್ಷನ್ನ ಆಲ್ಟರ್ ಮಾಡ್ಬೋದು ಅಥವಾ ರೀಅರೇಂಜ್ ಮಾಡ್ಕೋಬೋದು. ಬಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದ ನಂತರ ನಾವು ಆಪ್ಷನ್ಸ್ನ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಇವಾಗಲೇನು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡಿ.
ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಇದರಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗಿರುತ್ತೆ ಮತ್ತು ಕ್ಲಾರಿಫಿಕೇಷನ್ ಕೂಡ ಸಿಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ಎಲ್ಲ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.